ವೀಕ್ಷಕರೇ, ವಿದೇಶಿ ಬಾತುಕೋಳಿಗಳನ್ನ ಪರವಾನಗಿ ಇಲ್ಲದೆ ತನ್ನ ಫಾರ್ಮ್ ಹೌಸ್ ನಲ್ಲಿ ಸಾಕಿ ಅದರ ರಕ್ಷಣೆಯನ್ನ ಮಾಡ್ತಿದ್ದ ನಟ ದರ್ಶನ್ ಅವರ ಮೇಲೆ ಅಕ್ರಮ ಪ್ರಾಣಿ ಸಾಕಾಣಿಕೆ ಅನ್ನುವ ಕೇಸನ್ನ ದಾಖಲು ಮಾಡಲಾಗಿದ್ದು, ಈ ಒಂದು ಕೇಸನ್ನ ದಾಖಲು ಮಾಡಿ ಇವತ್ತಿಗೆ 3 ವರ್ಷ ಆಗಿದ್ರು ಕೂಡ ಇನ್ನೂ ಸಹ ಇದರ ಬಗ್ಗೆ ವಿಚಾರಣೆ ನಡೀತಿತ್ತು. ಇದೀಗ ಇದರ ವಿಚಾರಣೆಗೆ ನಟ ದರ್ಶನ್ ಅವರು ಪ್ರಾಣಿ ದಯಾ ಸಂಘದ ಕೋರ್ಟ್ಗೆ ನಿನ್ನೆ ಹಾಜರಾಗಿದ್ದು, ನಟ ಡಿ ಬಾಸ್ ದರ್ಶನ್ ಅವರಿಗೆ ಈ ಒಂದು ಕೇಸ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನಟ ದರ್ಶನ್ ಅವರು ಈ ಒಂದು ವಿದೇಶಿ ಬಾತುಕೋಳಿಗಳನ್ನ ಪರವಾನಗಿ ಇಲ್ಲದೆ ಸಾಕಿದ್ರು ಸಹ ಈ ಬಾತುಕೋಳಿಗಳನ್ನ ಯಾವುದೇ ರೀತಿಯ ಆಹಾರ ಕ್ರಮಕ್ಕೆ ಬಳಸಲಾಗ್ತಿಲ್ಲ. ಈ ಬಾತುಕೋಳಿಗಳನ್ನ ನಟ ದರ್ಶನ್ ತುಂಬಾನೇ ಚೆನ್ನಾಗಿ ನೋಡಿಕೊಳ್ತಿದ್ದು, ಇದರ ಹಾರೈಕೆಗಾಗಿ 800 ಸ್ಕ್ವೇರ್ ಫೀಟ್ ನಷ್ಟು ಜಾಗವನ್ನ ಕೊಟ್ಟಿದ್ದು ನಟ ದರ್ಶನ್ ಇದನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ತಿದ್ದಾರೆ ಅನ್ನುವ ವಾದವನ್ನ ದರ್ಶನ್ ಪರ ವಕೀಲ ಮಾಡಿದ್ದು, ಸರ್ಕಾರ ಹಾಕಿದ್ದ ಈ ಒಂದು ಕೇಸನ್ನ ವಜಾ ಮಾಡಲಾಗಿದೆ ಮತ್ತು ಈ ಬಾತುಕೋಳಿಗಳನ್ನ ತನ್ನ ಫಾರ್ಮ್ ಹೌಸ್ ನಲ್ಲೇ ಸಾಕಾಣಿಕೆ ಮಾಡಲು ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದ್ದು, ಇದಕ್ಕೆ ಯಾವುದೇ ರೀತಿಯ ಪರವಾನಗಿ ಬೇಕಿಲ್ಲ ಅಂತ ಹೇಳಿದೆ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.